ಬರೋದಕ್ಕೆ ಹೇಳಿದ್ರಲ್ಲ, ಏನು ವಿಷಯ? ಅದು ಪುಟ್ಟಕ್ಕನ ಮಗಳ ಬಗ್ಗೆ ವಸಿ ಮಾತಾಡೋದಿತ್ತು ಚಂದ್ರು. ಅದೇ ಸ್ನೇಹನ ಬಗ್ಗೆನಾ? ಏನಾದರೂ ತೊಂದರೆ? ಅವಳಿಂದ ಯಾವಾಗಲೂ ತೊಂದರೆನೆಯ. ಆದರೆ ನಾನೀಗ ಮಾತಾಡೋಕ್ಕೆ ಅಂತ ಬಂದಿರೋದು ಅವಳ ಬಗ್ಗೆ ಅಲ್ಲ, ಕೊನೆಯವಳ ಬಗ್ಗೆ. ಸುಮನ್ ಬಗ್ಗೆನಾ? ಪುಟ್ಟಕ್ಕನ ಮನೆಯಾಗೆ ಸರಸ್ವತಿಗೆ ಏನು ಕೊರತೆ ಇಲ್ಲ ಬುಡಿ. ಆ ಸ್ನೇಹಂಗೂ ಆಟೆ, ಬುದ್ಧಿನೂ ಜಾಸ್ತಿನೇಯ, ಹಂಗೆ ಆ ಥರನೂ. ಅಯ್ಯೋ ನಾನು ಮಾಡಿ ಯೋನೋ ಮಾತಾಡಕ್ಕೆ ಬಂದು ನಿಮ್ಮ ತವ ಇನ್ನೇನೋ ಹೇಳ್ತೀವಿ. ಅದು ಆ ಕೊನೆಯೊಳಗೆ ಕಾಲೇಜ್ನಾಗೆ ಸೀಟ್ ಸಿಕ್ಕೈತೆ, ಆದರೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಕೇಳ್ಪಟ್ಟೆ. ಪಾಪ ಪುಟ್ಟಕ್ಕ ತಾನೇ ಯೋನ್ ಮಾಡ್ತಾಳೆ ಹೇಳಿ. ಮೂವತ್ತೆ ಮೆರಿಟ್ ಮೇಲೆ ಸಿಕ್ಕಿದೆ, ಆದರೆ ಯಾವ ಕಾಲೇಜ್ ಅಂತ ನಾನಿನ್ನೂ ವಿಚಾರಿಸಿಲ್ಲ. ಮೆಸ್ ಬೇರೆ ಹಿಂಗ ಕೂತದೆ. ಆ ಸ್ನೇಹನಿಂದಾಗಿ ಪುಟ್ಟಕ್ಕನ ತವ ನನ್ನ ಬಡ್ಡಿ ವಸೂಲಿ ಮಾಡಂಗಾಗದೆ. ಬಡ್ಡಿ ವಸೂಲಿನಾ? ಅದು ಬುಡಿ ಚಂದ್ರು. ಪಾಪ ಪುಟ್ಟಕ್ಕಂಗೂ ಆರೋಗ್ಯ ಸರಿಯಾಗಿಲ್ಲ. ಅಂಥದ್ರಾಗೆ ಎಲ್ಲ ಒಂದ್ರ ಮ್ಯಾಕ್ ಒಂದು ಬಂದರೆ ಅವಳು ತಾನೇ ಹೆಂಗೆ ನಿಭಾಯಿಸ್ತಾಳೆ? ನಾನೇ ಹೋಗಿ ದುಡ್ಡು ಕೊಟ್ಟರೆ ಅವಳಂತೂ ಖಂಡಿತವಾಗ್ಲೂ ತಗೊಳಕ್ಕಿಲ್ಲ. ಅದಕ್ಕೆ ನಾನು ಕೊಡೋ ಕಾಸನ್ನ ನೀವೇ ತಗೊಂಡು ಹೋಗ್ಕೊಡಿ ಚಂದ್ರು. ಅತ್ತೆ, ನಿಮ್ಮ ಮಾತು ಕೇಳಿ ನಂಗೆ ತುಂಬ ಖುಷಿ ಆಗ್ತಿದೆ. ಸ್ನೇಹಂಗೆ ಎಷ್ಟೇ ಕಷ್ಟ ಇದ್ರೂ ಬಾಯ್ಬಿಟ್ಟು ಕೇಳ್ತಿರೋ ಕೆಟ್ಟ ಸ್ವಾಭಿಮಾನ ಅವ್ರ ಮನೇಲೆಲ್ಲ ಹಾಗೇನೆ. ಅದಕ್ಕೆ ಸ್ನೇಹಂಗೆ ಗೊತ್ತಿಲ್ಲದೆ ಸಹಾಯ ಮಾಡ್ತಿರ್ತೀನಿ. ಒಬ್ಬ ಅಣ್ಣನಾಗಿ ನಾನು ಸಹಾಯ ಮಾಡೋದು ದೊಡ್ಡ ವಿಷಯ ಅಲ್ಲ. ಸ್ನೇಹನ ಕಟ್ಟುವಾದ ಮಾತನ್ನ ನೀವು ಕೇಳಿ ಕೂಡ ಇದ್ರ ಬಗ್ಗೆ ಕಾಳಜಿ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ಅತ್ತೆ. ಅತ್ತೆ, ನೀವೇನು ದುಡ್ಡು ಕೊಡೋದು ಬೇಡ, ನಾನೆಲ್ಲ ನೋಡ್ಕೋತೀನಿ. ಅಲ್ಲ ಚಂದ್ರು. ಅತ್ತೆ, ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ, ಈ ವಿಷಯನ ನಾನು ಗಮನಕ್ಕೆ ತಂದಿದ್ದಕ್ಕೆ ಥ್ಯಾಂಕ್ಸ್. ಸರಿ ಅತ್ತೆ, ಬರ್ತೀನಿ. ಚಾಮುಂಡವ, ನನ್ನ ಕೊನೆ ಮಗಳು ಹೊಸ ಕಾಲೇಜ್ಗೆ ಹೋಯ್ತಾವಳೆ. ಅವಳ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಆಗ್ದಂಗೆ ಕಾಪಾಡ್ತಾಯಿ. ಹಂಗೆ ನೀನ್ 2ನೇ ಮಗಳ ಸಂಸಾರನು ಸಂದಾಗಿರ್ಲಿ ಅಂತ ಬೇಡ್ಕ ಪುಟ್ಟಕ್ಕ. ಅದ್ಯಾರ್ತವ ಅಲ್ಲ, ನಂತವ. ಏನ್ ಪುಟ್ಟಕ್ಕ, ಇಟೊಂದು ನಿರಾಳ ಆಗ್ಬಿಟ್ಟೆ. ನಂತವ ದ್ವೇಷ ಕಟ್ಕೊಂಡವರು ನೆಮ್ಮದಿಯಾಗಿ ಇರಕ್ಕಾಯ್ತದ ಹೇಳು? ಮುಖ್ಯವಾಗಿ ನೀನು. ರಾಜವ್ವ, ಇರೋ 3 ದಿನದ ಬಾಳ್ನಾಗೆ ಜನಗಳ ಜೊತೆ ಪಿರುತಿ ಹಂಚ್ಕೊಂಡು ಬಾಳಕ್ಕೆ ಸಮಯ ಇಲ್ಲ. ಇನ್ನು ನಿನ್ನ ಮ್ಯಾಗ ದ್ವೇಷ ಸಾಧಿಸೋಷ್ಟು ಪುರ್ಸೊತ್ತು ನಂಗೆಲ್ಲ ಐತವ. ಸೋತವನೆಯ ವೇದಾಂತ ಮಾತಾಡೋದು. ಅಲ್ಲ ಪುಟ್ಟಕ್ಕ, ನಾನು ನಿನ್ಗೆ ಏಟೆಲ್ಲ ಮಾಡಿದ್ದೀನಿ, ಪಾಪನೇ ಇಲ್ವಾ ನಿನ್ಗೆ ನನ್ನ ಮ್ಯಾಕೆ? ನಾನು ಮಾಡಿರೋದ್ನೆಲ್ಲ ಹೇಳ್ತಾ ಹೋದ್ರೆ ಪಟ್ಟಿ ಮದ್ದೂರ್ ತನಕ ಹೋಯ್ತದೆ. ನಿಂತವ ನಾನು ನಿನ್ಗೆ ಅರ್ಥ ಆಗಂಗೆ ಸಮಾಧಾನವಾಗಿ ಮಾತಾಡ್ತಿರೋದು ಯಾಕೆ ಅಂದ್ರೆ, ಮೆಸ್ಸಿಗೆ ಬೆಂಕಿ ಹಾಕ್ದವರು ಬಂಗಾರಮ್ಮ ಅಲ್ಲ. ದಿಟ ಏನು ಅಂದ್ರೆ ನನ್ನ ತಮ್ಮನೂ ಅಲ್ಲ, ನನ್ನ ಜವಾನೂ ಅಲ್ಲ. ಯಾರಿರ್ಬೋದು ಜೋಡು ನೋಡೋಣ. ನಿನ್ನ 2ನೇ ಮಗಳು ಸ್ನೇಹ. ಚಿಟ್ಕೆ ಹೊಡಿ ಅಷ್ಟರಲ್ಲಿ ನಿನ್ನ ಮಗ ಬರ್ತಾನೆ ಅಂದೆ, ಎಲ್ಲಿ ಇದೆ? ಒಂದ್ಸರಿ ಹೊಡೆದೇ ಬಿಡೋಣ. ಯಾರು ಬಂದಿಲ್ಲ ಕಣವಿ. ನಂಜಮ್ಮ ಅವರೇ, ನಿಮ್ಮನ್ನ ನೋಡಕ್ ಚಂದ್ರು ಅವ್ರು ಬಂದಿದ್ದಾರೆ. ಚಂದ್ರುಗ ನನ್ನ ಮಗ ಬಂದವನೆ. ಈಗ ನಗ್ರಿ, ನಗ್ತವೆ. ಚಂದ್ರು ಬಂದ್ಯಾ?
ನಿಂಗೋಸ್ಕರನೇ ಕಾಯ್ತಿದೆ ಕಣ. ನೋಡು ಎಂಥವ್ರ ಮಧ್ಯದಲ್ಲಿ ಹಾಕೋರು ನನ್ನ ಅಂತ. ಅಪ್ಪ ನೀ ಬಂದಿಯಲ್ಲ, ಜಾಮೀನು ತಂದಿದ್ದೆ ತಾನೇ? ಇಲ್ಲ, ನಾನು ಇನ್ನ ಬಿಡಿಸ್ಕೊಂಡು ಹೋಗಿ ಬಂದಿಲ್ಲ. ಏನೆಲ್ಲ ಹೇಳ್ತಿದೀಯಾ? ನಾನು ಯಾವ ತಪ್ಪು ಮಾಡಿಲ್ಲ ಕಣ. ಸಾಕು ಸಾಕು, ಇನ್ ಮುಂದೆ ನೀನ್ ನಾಟಕನ ನಾನು ನಂಬಲ್ಲ. ನಿನ್ನ ಲಾಯರಿ ಓದಿಸಿದ್ ನಾನು, ನನ್ನೇ ಕರ್ಕೊಂಡು ಹೋಗಕ್ಕಿಲ್ಲ ಅಂತೀಯ ನೀನು? ನೀನ್ ಯಾವ ಉದ್ದೇಶ ಇಟ್ಕೊಂಡು ನನ್ನ ಲಾಯರ್ ಓದಿಸಿದ್ಯಾ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಅನ್ಯಾಯದ ವಿರುದ್ಧ ಯಾವತ್ತೂ ನಿಲ್ಲಲ್ಲ. ನೀನ್ ದ್ವೇಷ ತೀರ್ಸ್ಕೊಳ್ಳೋದಕ್ಕೋಸ್ಕರ ಪುಟ್ಟಕ್ಕ ನಂಬಿಕೆನ ಹಾಳು ಮಾಡ್ಬಿಟ್ಟಲ್ಲ. ನಿನ್ನಂತವಳ ಮಗ ಅನ್ಸ್ಕೊಳ್ಳೋದಕ್ಕೂ ನಾಚಿಕೆ ಆಗ್ತಿದೆ. ಏಟ್ಗಿಂತ ಹೇಳೋದ್ಲ ನಿಂಗೆ? ನಾನು ಆ ತಪ್ಪು ಮಾಡಿಲ್ಲ. ಎಲ್ಲ ಮಾಡಿದ್ದು ಆ ಬಂಗಾರಮ್ಮನೆಯ. ಮಾತಾಡ್ಬೇಡ ಮಾತಾಡ್ಬೇಡ. ನಿನಗೆ ಅತ್ತೆ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇಲ್ಲ. ನಿನ್ಗಿನ್ನೂ ಬುದ್ಧಿ ಬಂದಿಲ್ವಲ್ಲ? ಇದೆ ಇದೆ ನನ್ಗೆ ಆಶ್ಚರ್ಯ ಆಗ್ತಿರೋದು. ನೀನು ಮಾಡಿದ ಕೆಲಸದಿಂದ ನೀನಷ್ಟೇ ಅಲ್ಲ, ನಾನು ಪಲ್ಲವಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಾ ನಿನಗೆ? ಯೋ ಚಂದ್ರು, ನನ್ನ ಮಾತನ್ನು ಕೇಳಲ್ಲ. ಇದೆಲ್ಲ ಬಂಗಾರಮ್ಮನ ಪಿತ್ತೂರಿ. ನಿನ್ನ ಅವಳ ಕಡೆ ವಾಲ್ಸ್ಕೊಳಕ್ಕೆ ನನ್ನ ನಿನ್ನ ಮಧ್ಯೆ ತಂದಿಡ್ತಾವಳೆ ಅಟ್ಟಯ್ಯ. ಒಂದ್ ಗೀತ ನನ್ನ ಇಲ್ಲಿಂದ ಬಿಡಿಸು. ನಿನ್ಗೆ ಅರ್ಥವಾಗಂಗೆಲ್ಲ ಹೇಳ್ತೀನಿ. ಇಲ್ಲ, ನೀನು ಬೇಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಿಂಗೆ ಹಿಂಗೆಯ ಆ ಬಂಗಾರಮ್ಮನವರು ನನ್ನ ಕಡೆಗೆ ನನ್ನ ಮಾತಿಗೆ ಹಿಂಗೆ ನೋಡಿದ್ರು. ಅಲ್ಲ, ಅದು ಬಂಗಾರಮ್ಮನವರು ಅವ್ರ ತವ ಇದೆಲ್ಲ ಸ್ನೇಹನ್ ಕೈವಾಡ ಅಂತ ಹೇಳ್ದೆ. ನಂಬೋರೆ ಆ ನಿನ್ ಬೀಗ್ರಿಗೆ ಈ ಸತ್ಯ ಅಲ್ದಿರೋ ಸತ್ಯನ ಹೇಳಿ ಹಸಿ ಮನ್ಸನ್ನ ಕೆಡ್ಸ್ ಬಂದೀವಿ. ಅವ್ರು ಆದಷ್ಟು ಬಿರ್ನೆ ನಿನ್ನ 2ನೇ ಮಗಳನ್ನ ನಿನ್ನ ಮನೆ ಕಳಿಸ್ತಾರೆ. ಜೀವನ ಪೂರ್ತಿ ನಿನ್ ಜೊತೆಯಾಗೆ ನಿನ್ ಸಾಯೋ ತನಕ ಸ್ನೇಹ ನಿನ್ ಕೂಡನೇ ಇರ್ತಾಳೆ. ಬಂಗಾರಮ್ಮರು ನಿನ್ನ ಮಾತನ್ನ ನಂಬುದ್ರು ಪುಟ್ಟಕ್ಕ. ನಿನ್ ದೋಸ್ತಿನ ದೇವಸ್ಥಾನದಾಗೆ ಕಟ್ಟಿ ಮಾಡ್ಕೊಂಡು ಬಂದ್ಬಿಟ್ಟೆ. ನಾನು ಹೊಸಿ ಅದನ್ನ ಲೂಸ್ ಮಾಡಿ ಆ ಬಂಗಾರಮ್ಮನ್ಗೆ ನಿನ್ ಮಗಳ ಮೇಲೆ ದ್ವೇಷ ಹೆಚ್ಚಾಗಂಗೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿ ಬಂದೀನಿ. ಯಾವಾಗ ಬೇಕಾದ್ರೂ ನಿನ್ ಮಗಳು ತವ್ರ ಮನೆಗೆ ವಾಪಸ್ ಬರ್ಬೋದು. ಬಂದ್ ಮಗಳನ್ನ ಸಂದಾಗ್ ನೋಡ್ಕೊ ಅಂತ ಹೇಳಕ್ ಬಂದೆ. ಹಂಗೆ ನಿನ್ ಗುಂಡ್ಗೆನ ಹೊಸ ಹುಷಾರಾಗಿ ನೋಡ್ಕೊ. ಬರ್ಲೇ ಪುಟ್ಟಕ್ಕ, ಯಾವಾಗ್ಲೂ ಈಟೊಂದು ಒಳ್ಳೆಯೊಳಾಗಿರ್ಬೇಡ. ಹೊಸಿ ದ್ವೇಷ ಮಾಡೋದನ್ನು ಕಲ್ತ್ಕ. ಯಾವಾಗ್ಲೂ ಪ್ರೀತಿನೇ ಅನ್ಸ್ತಾ ಇದ್ರೆ ಹಿಂಗೆ ಬೆಂಕಿ ಬೀಳ್ತದೆ ಅಟ್ಟೆಯ. ನಾನ್ ನೋಡು ಹೆಂಗೆ ದಿಲ್ದಾರ ಓಡಾಡ್ತಾ ಇದೀನಿ ಅಂತ. ಇದು ಇಲ್ಲಿಗೆ ನಿಲ್ಲಕ್ಕಿಲ್ಲ, ಐತೆ ನಿನ್ಗೆ. ಸರಳ ಬಾಮ್ಮ ಇಲ್ಲಿ, ಇವ್ರದ್ದು ಬೇಲ್ ಆರ್ಡರ್ ರೆಡಿ ಇದೆ, ಬೇಗ ರಿಲೀಸ್ ಮಾಡಮ್ಮ. ಅವೇ ನನಗೆ ಜಾಮೀನು ಯಾರು ಕೊಟ್ಟರು? ಯಾರಾದರೂ ಕೊಡಲಿ, ಮೊದಲು ಇಲ್ಲಿಂದ ಹೊರಗೆ ಹೋದ್ರೆ ಸಾಕಾಗದೆ. ಯಪ್ಪ ಏಯ್, ಏನು ಮಕ್ಕ ನೋಡಿಯಾ? ಕರ್ಕೊಂಡು ನಡಿ ನನ್ನ ನಡಿ. ಸರ್, ನಾನು ಚಂದ್ರು, ಅಡ್ವೊಕೇಟ್. ನಂಜಮ್ಮ ಅವ್ರಿಗೆ ಬೇಲ್ ಆಗಿದೆಯಾ? ಆಗಿದೆ. ಡೋಂಟ್ ಮೈಂಡ್ ನೋಡ್ಬೋದಾ?
ಹಾಂ ನೋಡಿ. ಥ್ಯಾಂಕ್ ಯು. ಸರ್ ಬಿಲ್ ಯಾರು ಕೊಟ್ಟಿದ್ದು? ಇವರೇ ನಮ್ಮ ಸಾಹೇಬ್ರು ಕಳಿಸಿದ್ರು ಸರ್. ಸಾಹೇಬ್ರ? ಬೇಲ್ ಅಷ್ಟೇ ಸಿಕ್ಕಿರೋದು, ಊರು ಬಿಟ್ಟು ಎಲ್ಲೂ ಹೋಗಿಲ್ಲ. ಗೊತ್ತದೆ. ಸೈನ್ ಮಾಡಿ ಇಲ್ಲಿ. ಕೊಡಿ ಕೊಡಿ. ಸರ್ ನಿಮ್ಗೆ ಯಾರು ಹೇಳಿತ್ತು ಬೇಲ್ ಕೊಡೋಕ್ಕೆ? ಗೊತ್ತಿಲ್ಲ ಸರ್, ನಮ್ಮ ಸಾಹೇಬ್ರು ಕಳಿಸೋದು. ಸಾಹೇಬ್ರ ಹೆಸರು? ಕ್ರಿಮಿನಲ್ ಲಾಯರ್ RCM. ಅವ್ರು ಸಾಮಾನ್ಯವಾಗಿ ಯಾವುದೇ ಕೇಸ್ ತಗೊಳ್ಳಲ್ಲ. ಅವ್ರ ಕೇಸ್ ತಗೊಂಡ್ರೆ ಗೆದ್ದೇ ಗೆಲ್ತಾರೆ ಸರ್. ಅವ್ರ ಹೊಟ್ಟೆ ತಣ್ಣಗಿರ್ಲಿ ಕಣಪ್ಪ. ಇಲ್ಲ ಚಂದ್ರು, ಇರ್ಲ ನಾನು ಬರ್ತೀನಿ. ಅಮ್ಮೋರೆ, ತಪ್ಪು ಮಾಡಿದವ್ರನ್ನ ಜೈಲಿಗೆ ಹಾಕೋದು, ಅವ್ರು ಮಾಡಿರೋ ತಪ್ಪನ್ನ ಆಲೋಚನೆ ಮಾಡಿ ಮುಂದೆ ತಪ್ಪು ಮಾಡಬಾರ್ದು ಅಂತ ಒಳ್ಳೆ ಮನಸ್ಸು ಬರಲಿ ಅಂತ ಅಲ್ಲೂರ? ಹೌದು ಕೋದಂಡ. ಮನುಷ್ಯಂಗೆ ಸ್ವಾತಂತ್ರ್ಯಕ್ಕಿಂತ ಬೇರೆ ಖುಷಿ ಸಂತೋಷ ಯಾವುದೂ ಇಲ್ಲ. ಅದನ್ನೇ ಕಿತ್ಕೊಂಡ್ಬಿಟ್ರೆ ಬದುಕದ ಹೆಂಗೇಳು? ಅದಕ್ಕೆಯ ಒಳಕ್ಕಿದ್ರೆ ಪಾಪ ಪ್ರಜ್ಞೆ ಕಾಡಿ ಬದಲಾಗೋದು ಅಂತ ಕಂಬಿ ಒಳಕ್ಕೆ ಹಾಕಿರ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಈಗ ಆಗಿರೋ ಶಿಕ್ಷೆಯಿಂದ ತಪ್ಪಿಸ್ಕೊಂಬಿಟ್ರೆ ಅದೆಲ್ಲ ಗೊತ್ತಾಗೋದಾದ್ರೂ ಹೆಂಗೆ ಅಂತ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಕೋದಂಡ? ಅಮ್ಮೋರೆ, ನಿಮ್ಮಂಥ ಒಳ್ಳೆಯವ್ರ ಬಗ್ಗೆ ಇಂಥ ಸಂಚು ಮಾಡಿಬಿಟ್ಟಲ್ಲ ನಂಜವ್ವ. ಆ ನಂಜವ್ವ ಆಚೆ ಬಂದವ್ರಂತ ಮರೆ. ಈಟ್ ಬಿರ್ನೆ ಹೆಂಗೆ? ಹ್ಞೂ ಅಮ್ಮೋರೆ, ಆ ಜಿಗಣಿ ಹೇಳ್ದ ನಿಮ್ಮ ಮಳಿಗಂದ್ರಿನೇ ನಂಜಮ್ಮನ್ನ ಬಿಡಿಸ್ಕೊಂಬಂದವ್ರಂತೆ. ಆ ಮನೆಯಾಗೆ ಆ ಹುಡುಗ ಒಬ್ನ ನ್ಯಾಯ ನೀತಿ ಧರ್ಮ ಅಂತಿದ್ದ. ನಂಜವ್ವ ಅವನ ತಲೆನು ಕೆಡ್ಸ್ಬಿಟ್ಟಂಗ ಅವಳೆ. ಆಯ್ತು, ನೀನು ಒಳ್ಳೆ, ನಾನು ಮಾಡ್ಕೊತೀನಿ. ಚಂದ್ರುಗೆ ನಿಮ್ಮಮ್ಮ ಬರೋವರೆಗೂ ವಸುನ ನಿಮ್ಮ ಮನೆ ಕಳಿಸಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಇವನೇ ನಾನು ಆ ನಂಜವಂಗೆ ಬೇಲ್ ಕೊಟ್ಟು ಮನೆ ಕರ್ಕೊಂಡು ಬಂದ. ಅಥವಾ ತೆಪ್ಪು ಮಾಡಿದ್ದು ನನ್ನ ತಾಯಿ ಅಲ್ವೇ, ಪರವಾಗಿಲ್ಲ ಅನ್ನೋ ಅಭಿಮಾನದಲ್ಲಿ ಏನಾದರೂ ಹಿಂಗೆ ಮಾಡ್ಬಿಟ್ನಾ? ನ್ಯಾಯ ಅನ್ಯಾಯದ ಬಗ್ಗೆ ಯೋಚನೆ ಮಾಡ್ತಿದ್ ಬಡ್ಗ ಬ್ಯಾರೆ ದಾರಿಗೆ ಹಿಡ್ದವನೆ ಅಂದರೆ ನನ್ನ ಮಗಳನ್ನ ನಂಜವನ್ ಮನೆಯಾಗೆ ಸುಖವಾಗಿ ಬಾಳಿಸ್ತಾನ. ವಸು, ವಸು, ಏನವ್ವ? ನಿಮ್ಮತ್ತೆ ಆ ನಂಜವ್ವ ಮನೆಗೆ ಬಂದವಳಂತೆ. ಅತ್ತೇನಾ? ಯಾವಾಗವ್ವ? ಗೊತ್ತಿಲ್ಲ, ಆದರೆ ಚಂದ್ರನೇ ಜಾಮೀನು ಕೊಟ್ಟು ಬಿಡ್ಸವನೆ ಅಂತ ಸುದ್ದಿ. ಇಲ್ಲ ಅವ್ವ, ಚಂದ್ರು ಹೀಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಕ್ಷಿನೂ ಐತೆ. ಆ ನಂಜವ್ವ ಅಂತೂ ಬುದ್ಧಿ ಕಲಿಯಾಕಿಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ನಿನ್ನ ಗಂಡನು ದಾರಿ ಬಿಟ್ಟು ಹೋಯ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನಿಗೀಗ ಅವನ ಅವ್ವನೇ ಬೇಕು ಅಂತ ಅನ್ಸಿರ್ಬೇಕು. ಅವನ ಮನೆಯವ್ರಿಗೆ ಈ ಜೀವಮಾನದಾಗೆ ಬುದ್ಧಿ ಬರಕ್ಕಿಲ್ಲ. ಸರಿ ತಪ್ಪು ಅಂತ ಯೋಚನೆ ಇಲ್ದಿರೋರ ಮಧ್ಯೆ ನೀನು ಬದುಕಕ್ಕಾಯ್ತದ? ಅದ್ರ ಬದಲು ಈ ಸಂಬಂಧನೇ ಮರ್ಯಾದೆ ಒಳ್ಳೇದು ಅನ್ನಿಸ್ತಾ ಇತ್ತು.
ಯಾಕವ್ವ ಬೇಜಾರಾಗಿದ್ಯಾ? ಏನಾಯ್ತು? ಅದೇನು ಅಂತ ಹೇಳವ, 1 ನಿಮಿಷದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬತ್ತೀನಿ. ಹಂಗೇನು ಇಲ್ಲ ಕಣಪ್ಪ, ಖುಷಿ ಕೆಲಸ ಜಾಸ್ತಿ ಆಯ್ತು ನೋಡು, ಸುಸ್ತಾಯ್ತೈತೆ. ತಡಿ ಮಮ್ಮಿಗೆ ಫೋನ್ ಮಾಡ್ತೀನಿ. ಅಯ್ಯೋ ರಾಜವಂಗ, ಯಾಕಪ್ಪ? ಅವೋ ಯಾಕೆ ಗಾಬರಿ ಆಯ್ತಿಯಾ? ಇಲ್ಲಿ ಬಂದು ಹೊಸಿ ಮುಸ್ರೆ ಗಿಸ್ರೆ ತಿಕ್ಕಿದ್ರೆ ಕೊಬ್ಬಾದ್ರೂ ಇಳಿತೈತೆ, ಸುಮ್ಕಿರವಾ? ಅಯ್ಯೋ ಬೇಡ ಕಣಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಇದು ನನ್ನ ನಾಣೆ ಬರ, ಅವಳು ಏನು ಮಾಡೋಕ್ಕಾಯ್ತದೆ? ನೀನು ಅವಳನ್ನ ಬಿಟ್ಕೊಡ್ಬೇಡ, ಆದ್ರೆ ಮಮ್ಮಿ ಮನ್ಸತ್ವ ಮೀರ್ ನಡ್ಕತೈತೆ. ನಿನ್ ಗುಣ ಹೊಸಿನಾದ್ರೂ ನಮ್ಮ ಮಮ್ಮಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯ್ತವ. ಅಯ್ಯಯ್ಯೋ ನನ್ನ ಮೆಸ್ಸೆಲ್ಲ ಸುಟ್ಟೋಗ್ಬಿಟ್ಟದಲ್ಲಪ್ಪ. ಯಾರೋ ಬೆಂಕಿ ಹಾಕಿದ್ದು ನಿಮ್ಮ ಮನೆ ಹಾಳಾಗೋದ. ಅಯ್ಯಯ್ಯೋ ಮೆಸ್ಸೆಲ್ಲ ಸುಟ್ಟು ಬೂದಿ ಆಗ್ಬಿಟ್ಟೈತೆ. ಅಯ್ಯೋ ಭಗವಂತ ನಿನ್ ಕಣ್ಣೇ ಇಲ್ವಾ? ಹೋಯ್ತಲ್ಲಪ್ಪ, ಎಲ್ಲ ಸುಟ್ಟು ಬೂದಿ ಆಗೋಗ್ಬಿಟ್ಟೈತಲ್ಲಪ್ಪ. ಭಗವಂತ ನಿನ್ ಕಣ್ಣಿಲ್ವಾ? ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ, ನಾನು ಲಾಸ್ ಮಾಡ್ಬಿಟ್ಟೆ, ನಾನು ಮುಳುಗೋದೆ. ನನ್ನ ಮೆಸ್ ಹೋಗ್ಬಿಡ್ತು, ನನ್ನ ಮೆಸ್ಸೆಲ್ಲ ಹೋಗ್ಬಿಟ್ಟೈತೆ. ಅಯ್ಯಯ್ಯೋ ದೇವ್ರೇ, ಅಯ್ಯೋ ಸುಟ್ಟೋಯ್ತಲ್ಲಪ್ಪ, ಎಲ್ಲ ಹೋಗ್ಬಿಟ್ಟೈತಲ್ಲಪ್ಪ. ಭಗವಂತ ನಿನ್ ಕಣ್ಣೇ ಇಲ್ವಾ? ನನ್ನ ಹಾಳು ಮಾಡ್ಬಿಟ್ಟ, ನನ್ನ ಮುಳುಗಿಸ್ಬಿಟ್ಟ. ಅಯ್ಯೋ ದೇವ್ರೇ, ಅಯ್ಯೋ ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟೈತಲ್ಲಪ್ಪ. ಅಯ್ಯೋ ಹೋಯ್ತೆ. ಅಯ್ಯೋ ಪರಮಾತ್ಮ ಮುಳುಗಿಸ್ಬಿಟ್ಟ ನನ್ನ. ಅಯ್ಯೋ ಮೊದಲು ನೀರು ಕೊಡಿ, ಸಮಾಧಾನ ಮಾಡ್ಕೋ. ಅದೇನು ಅಂತ ಹೊಸಿ ಬುಡ್ಸಿ ಹೇಳೋಣ. ಅಯ್ಯೋ ಹೋಯ್ತಲ್ಲಪ್ಪ. ಅಣ್ಣ ಯಾಕೆ ಹಿಂಗೆ ಹೇಳ್ತಿದ್ಯಾ? ಯಾರು ನೀನು? ಕಣ್ಮುಂದೆ ಕಾಣ್ತಿಲ್ವೇನಪ್ಪ? ಬಂಗಾರದ ಮೆಸ್ಸು ಸುಟ್ಟು ಬೂದಿ ಆಗ್ಬಿಟ್ಟೈತೆ. ನಾನು ಲಾಸ್ ಆಗೋದೆ, ನಾನು ಮುಳುಗೋದೆ, ನಾನು ಹಾಳಾಗೋದೆ. ಮೆಸ್ ನಿಂದು ಅಂತಿದ್ಯಲ್ಲ, ಹೆಂಗೆ? ಹೌದು ಕಣಪ್ಪ, ಇದು ನನ್ನ ಮೆಸ್ಸಯ್ಯ. ಆ ಗೋಪಾಲ ಇದ್ದಾನಲ್ಲ ನಿಮ್ಮಪ್ಪ, ಈ ಮೆಸ್ಸು ಪತ್ರವನ್ನಂತ ಅಡ ಇಟ್ಬಿಟ್ಟು ಸಾಲ ಇಸ್ಕೊಂಡವನೆ. ಹೋಯ್ತಲ್ಲಪ್ಪ, ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟೈತಲ್ಲಪ್ಪ. ಅಯ್ಯೋ ಪರಮಾತ್ಮ. ಏನು ಡ್ಯಾಡಿ ಮೆಸ್ ಪತ್ರನ ನಿಂತವ ಅಡ ಇಟ್ಟು ಸಾಲ ತಗೊಂಡಿದ್ನಾ? ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಬಾ ಮನೆ ತವ, ಪತ್ರ ತೋರಿಸ್ತೀನಿ. ಖುಷಿ, ಇವನಪ್ಪ ಇದೆಲ್ಲ ನನ್ನ. ಅಬ್ಬಾ ನೀನೇನು ದಿಗಿಲ್ ಬೀಳ್ಬೇಡ, ನಾನು ವಿಚಾರಿಸ್ತೀನಿ. ಹಲೋ ಡ್ಯಾಡಿ, ನೀನ್ ಎಲ್ಲಿದ್ರು ಅರ್ಜೆಂಟಾಗಿ ಮೆಸ್ತಾವ ಬಾ. ಇಲ್ಲ ಹೇಳ್ತೀನಿ ಬಾ ಡ್ಯಾಡಿ. ಅಣ್ಣ ನೀನ್ ಹೇಳಿರೋ ಮಾತೇನಾರ ಸುಳ್ಳಾಗಿದ್ರೆ ಐತೆ ನಿಂಗೆ. ನಿಜ ಆಗಿದ್ರ ಡ್ಯಾಡಿಗೆ ಐತೆ. ಏನ್ ಅನ್ಕೊಂಡಿದ್ದೀರಾ? ಎಲ್ಲ ಈ ಮನೆ ಮ್ಯಾಗ ಸವಾರಿ ಮಾಡಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಪುಸ್ತಕ ಬೇರೆ ಬಂದು ಫೋನ್ ಮಾಡಿದ್ದೆ. ಡ್ಯಾಡಿ ಈ ಪಯ್ಯ ಹೇಳ್ತಿರೋದೆಲ್ಲ ದಿಟ್ಟುವಾ? ಏ ದಾಮೋದ್ರ, ಇಲ್ಲೇನೋ ಮಾಡ್ತಿದ್ಯಾ? ಡ್ಯಾಡಿ ಕತೆ ಎಲ್ಲ ಹೇಳ್ಬೇಡ. ಈ ಮೆಸ್ ಪತ್ರನ ಈ ವಯ್ಯಂತವ ಅಡ ಇಟ್ಟು ದುಡ್ಡು ತಗೊಂಡಿದ್ಯಾ? ಅದು ಅದು ದಿಟ ಹೇಳಯ್ಯ, ದಿಟ ಹೇಳು. ಹೌದು ಪುಟ್ಟಮ್ಮಿ, ನನ್ನ ಕಡೆಯಿಂದ ತಪ್ಪಾಗೋಯ್ತು. ಆವಾಗ ನನಗೆ ಇನ್ನ ಏನು ನಿಶ್ಚಯ ನಮ್ತ ಮುಚ್ಚಕ್ಕಿದ್ಯಾ ಅಂತ ಈಗಲೇ ಹೇಳ್ಬಿಡು. ಎದೆ ಮೇಲೆ ಕಲ್ಲು ಹಾಕೊಂಡ್ಬಿಡ್ತೀನಿ. ದಿವಸ ದಿವಸ ನನ್ನ ಕೈಲಿ ಹಿಂಗೆ ಎಡ್ಗಡಕ್ಕಾಗಕ್ಕಿಲ್ಲ. ಅಯ್ಯೋ ದೇವ್ರೇ.
ಹಂಗೇನಾ ಡ್ಯಾಡಿ ಅದೇನು ಪಾಪ ಮಾಡೋಳು ನಮ್ಮ ಪುಟ್ಟವ್ವ. ಇಲ್ಲ ಕಳ, ಅದು ಏನಾಯ್ತು ಅಂದ್ರೆ ಮಾತಾಡ್ಬೇಡ. ಈಗಲೇ ಈ ವಯ್ಯನ ಕರ್ಕೊಂಡೋಗಿ ಅದೇನು ಸೆಟ್ಲ್ ಮಾಡ್ಕೊ ಬಂದ್ಬಿಡು. ಸ್ನೇಹಕ್ಕಂತವ ವಿಷಯ ಹೋದ್ರೆ ಅದೇನಾಯ್ತದೆ ಅಂತ ಗೊತ್ತು ತಾನೆ. ನೀ ಬಾರ್ಲ, ನಾನು ಬರೋಕಿಲ್ಲ. ಬಾರ್ಲಾ, ವಿಷಯ ಬೇರೆನೇ ಐತೆ, ನಿಂಗೆ ಹೇಳ್ತೀನಿ. ಇಲ್ಲಿ ಬರೋಕ್ಕೆ ಮುಂಚೆ ನಾನು ತಾವು ಹೇಳ್ಬೇಕು ತಾನೆ. ನೀನು ಬಾಯ್ಲಿ, ನೀನು ಬಾ, ನೀನು ಬಾರ್ಲ ನೀನು.